ಕೀ ಎಜುಕೇಷನ್ ಫೌಂಡೇಶನ್ನ ಈ ವಿಡಿಯೋಗೆ ಸುಸ್ವಾಗತ. ಈ ವಿಡಿಯೋನಲ್ಲಿ ನಾವು ಮಕ್ಕಳ ಸಂಕೋಚದ ಸ್ವಭಾವದ ಬಗ್ಗೆ ತಿಳಿಯೋಣ ಮತ್ತು ಪೋಷಕರಾಗಿ ಹೇಗೆ ಸಹಾಯ ಮಾಡಬಹುದು ಎಂಬ ಕೆಲವು ಸಲಹೆಗಳನ್ನು ಕೂಡ ನೋಡೋಣ. ಸಂಕೋಚ ಎನ್ನುವುದು ಮಕ್ಕಳಲ್ಲಿ ಸ್ವಾಭಾವಿಕ. ಹೊಸ ವ್ಯಕ್ತಿಗಳನ್ನ ಭೇಟಿಯಾಗೋದು ಅಥವಾ ಗ್ರೂಪ್ ಆಕ್ಟಿವಿಟೀಸ್ ನಲ್ಲಿ ಭಾಗವಹಿಸೋದು, ಇದರಲ್ಲಿ ಸ್ವಲ್ಪ ಹಿಂಜರಿಕೆ ತೋರಿಸಬಹುದು. ನಾವು ಪಾರ್ಕ್ ನಲ್ಲಿ ನೋಡಿರಬಹುದು, ಕೆಲವು ಮಕ್ಕಳು ಅವರು ಒಬ್ಬರೇ ಆಡಕ್ಕೆ ಇಷ್ಟಪಡಬಹುದು. ಈ ವಿಡಿಯೋನಲ್ಲಿ ನೋಡ್ತಿದ್ದ ಹಾಗೆ ರೋಹನ್ಗೆ ತಾನು ಒಬ್ಬನೇ ಆಡಲು ಇಷ್ಟ. ಕೆಲವು ಮಕ್ಕಳಿಗೆ ಬೇರೆಯವರು ಆಟ ಆಡೋದನ್ನ ನೋಡಲು ಇಷ್ಟಪಡ್ತಾರೆ ಹೊರತು ಅವ್ರ ಜೊತೆ ಹೋಗಿ ಆಡಬೇಕು ಅಂತ ಅವ್ರಿಗೇನು ಇಷ್ಟ ಇಲ್ಲದೆ ಇರಬಹುದು. ಅವರಿಗೆ ಹೊಸ ಜನಗಳ ಜೊತೆ ಮಾತಾಡಕ್ಕೆ ಭಯ ಇರಬಹುದು. ಕೆಲವು ಮಕ್ಕಳು ಸ್ವಲ್ಪ ಜಾಸ್ತಿ ಸಮಯ ತಗೋಬಹುದು ಹೊಸ ವ್ಯಕ್ತಿಗಳ ಜೊತೆ ಮಾತಾಡೋದಕ್ಕೆ. ಒಮ್ಮೊಮ್ಮೆ ನಾವು ಗಮನಿಸಿರಬಹುದು, ಮಕ್ಕಳು ಸಂಕೋಚ ಪಟ್ಟಾಗ ಅವರು ಬೇರೆಯವರೊಂದಿಗೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡದೇ ಇರಬಹುದು, ಅಥವಾ ನಿಮ್ಮ ಕೈ ಹಿಡ್ಕೊಂಡಿರ್ಬೋದು, ಅಥವಾ ನಿಮ್ಮ ಹಿಂದೆ ಔತ್ಕೊಂಡಿರ್ಬೋದು. ಆದರೆ ಪೋಷಕರಾಗಿ ನಮಗೆ ಇದು ಗಮನದಲ್ಲಿರಬೇಕು. ಏನಂದ್ರೆ, ಈ ಸಂಕೋಚ ಸ್ವಭಾವ ಮಗುವಿನ ಬೆಳವಣಿಗೆಯ ಒಂದು ಹಂತವಾಗಿದೆ. ಕೆಲವು ಮಕ್ಕಳಿಗೆ ತುಂಬಾ ಜನದ ಮಧ್ಯ ಇದ್ರೆ ಅವರಿಗೆ ಸ್ವಾಭಾವಿಕವಾಗಿಯೇ ಸ್ವಲ್ಪ ಭಯ ಉಂಟಾಗಬಹುದು. ಆದರೆ ಕೆಲವು ಮಕ್ಕಳಿಗೆ ಈ ತರ ಇಲ್ಲದೆ ಇರಬಹುದು. ಒಮ್ಮೊಮ್ಮೆ ಪೋಷಕರ ಪ್ರೀತಿಯ ಪ್ರೋತ್ಸಾಹದಿಂದ ಮಕ್ಕಳು ಈ ಸಂಕೋಚದ ಸ್ವಭಾವದಿಂದ ಹೊರಗೆ ಬರಬಹುದು. ಉದಾಹರಣೆಯಾಗಿ ಈ ರೀತಿಯೆಲ್ಲ ಪೋಷಕರು ಮಕ್ಕಳಿಗೆ ಹೇಳಬಹುದು: ನೀನು ಹೊಸ ಜನರ ಜೊತೆ ಬೆರೆಯಲು ಪ್ರಯತ್ನಿಸ್ತಾ ಇದೆಯಾ ಅಂತ ನಾನು ಗಮನಿಸಿದೆ, ನನಗೆ ತುಂಬಾನೇ ಹೆಮ್ಮೆ ಅನಿಸ್ತು. ಅಥವಾ ಅವಸರ ಇಲ್ಲ, ನಿನ್ನ ಸಮಯ ತೆಗೆದುಕೋ, ನೀನು ಇದನ್ನು ಮಾಡಬಲ್ಲೆ ಎಂದು ನನಗೆ ಗೊತ್ತಿದೆ, ಚಿಂತಿಸಬೇಡ, ನಾನು ಇಲ್ಲೇ ಇರ್ತೀನಿ. ಇಂತಹ ಮಾತುಗಳು ಮಕ್ಕಳಿಗೆ ಧೈರ್ಯ ತುಂಬುತ್ತದೆ. ನಿಮ್ಮ ಮಕ್ಕಳು ಸಂಕೋಚದ ಸ್ವಭಾವದವರ ಅಲ್ವಾ ಅಂತ ಹೇಗೆ ಗುರುತಿಸೋದು? ಹೊಸ ಜಾಗ ಅಥವಾ ಹೊಸ ವ್ಯಕ್ತಿಗಳೊಂದಿಗೆ ಅವರು ಬಹಳ ಮೌನದಿಂದ ಇದ್ದಾರಾ ಎಂದು ಗಮನಿಸಿ. ಉದಾಹರಣೆಗೆ, ಕ್ಲಾಸ್ ರೂಮ್ನಲ್ಲಿ ಮಕ್ಕಳಿಗೆ ಒಂದೊಂದ್ಸತಿ ಉತ್ತರ ಗೊತ್ತಿದ್ರೂ ಕೂಡ ಅವರು ಉತ್ತರ ಹೇಳಲು ತಮ್ಮ ಕೈಯನ್ನು ಎತ್ತದೇ ಇರಬಹುದು. ಯಾಕೆ ಅಂದ್ರೆ ಅವರಿಗೆ ಸಂಕೋಚ ಅನ್ನಿಸ್ತಿರಬಹುದು. ಎರಡನೇ ಗುರುತು, ಅವರು ಹೇಗೆ ನಡ್ಕೋತಾ ಇದ್ದಾರೆ ಅಂತ. ಅಂದ್ರೆ ಬೇರೆಯವ್ರ ಜೊತೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಿದಾರಾ, ಅಥವಾ ನಿಮ್ಮ ಕೈ ಗಟ್ಟಿಯಾಗಿ ಹಿಡ್ಕೊಂಡಿದಾರಾ, ಅಥವಾ ನಿಮ್ಮ ಹಿಂದೆ ಔದ್ಕೋತಾ ಇದ್ದಾರಾ ಇತ್ಯಾದಿ. ಉದಾಹರಣೆಗೆ, ನೀವು ಯಾವುದಾದ್ರೂ ಫಂಕ್ಷನ್ಗೆ ಹೋಗಿದ್ರೆ ಯಾರೋ ಒಬ್ಬರು ನಿಮ್ಮ ಸಂಬಂಧಿಕರು ಮಗುವನ್ನು ಮಾತಾಡ್ಸೋಕ್ಕೆ ಬಂದರೆ ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡದೆ ಕೆಳಗಡೆ ನೋಡೋದು ಅಥವಾ ಅಕ್ಕಪಕ್ಕ ನೋಡೋದು, ಇಂತಹದ್ದು ಅವರು ಸಂಕೋಚ ಪಡುತ್ತಿದ್ದಾರೆ ಎಂದು ನಾವು ಗುರುತಿಸಬಹುದು. ಇನ್ನೊಂದು ಉದಾಹರಣೆ ಅಂದರೆ, ಇತರರ ಮುಂದೆ ಮಗುವನ್ನು ಯಾವುದೋ ಒಂದು ರೈಮ್ ಹೇಳು ಅಥವಾ ಹಾಡನ್ನು ಹಾಡು ಎಂದು ಹೇಳಿದಾಗ ಮಕ್ಕಳು ಒಮ್ಮೊಮ್ಮೆ ಸಂಕೋಚ ಪಡಬಹುದು. ಆಗ ಅವರು ತಂದೆ ಅಥವಾ ತಾಯಿಯ ಹಿಂದೆ ಹೋಗಿ ಓದ್ಕೊಳ್ಳೋದು ಅಥವಾ ಅವರ ಕೈನ ಗಟ್ಟಿಯಾಗಿ ಹಿಡ್ಕೊಳ್ಳೋದು, ಇಂತಹದ್ದನ್ನ ಮಾಡಬಹುದು. ಮತ್ತೊಂದು ಗುರುತು, ಮಕ್ಕಳು ಸಂಭಾಷಣೆಗಳನ್ನು ಬೆಳೆಸಲು ಅಥವಾ ಮಾತನಾಡಲು ಹಿಂಜರಿಯುತ್ತಿದ್ದಾರಾ ಎಂದು. ಉದಾಹರಣೆಗೆ, ಪಾರ್ಕ್ನಲ್ಲಿ ಹೋದಾಗ ಕೆಲವು ಮಕ್ಕಳು ಬೇರೆಯವ್ರನ್ನ ಹೋಗಿ ಮಾತಾಡ್ಸೋದಾಗಿದ್ರೆ, ಇನ್ನು ಕೆಲವು ಮಕ್ಕಳಿಗೆ ಪಾಡಿಗೆ ತಾವು ಆಟ ಆಡ್ಕೊಳ್ಳೋದು ಇಷ್ಟ ಆಗಿರುತ್ತೆ. ಅವರಿಗೆ ಬೇರೆಯವ್ರನ್ನ ಹೋಗಿ ಮಾತಾಡ್ಸೋದು ಅಷ್ಟು ಇಷ್ಟ ಆಗದೆ ಇರಬಹುದು, ಏಕೆಂದ್ರೆ ಅವರು ಸ್ವಲ್ಪ ಸಂಕೋಚ ಪಡ್ತಿರಬಹುದು. ಹಾಗಾದ್ರೆ ಪೋಷಕರಾಗಿ ಮಗುವಿಗೆ ನಾವು ಹೇಗೆ ಸಹಾಯ ಮಾಡಬಹುದು ಎಂದು ಕೆಲವು ಸಲಹೆಗಳನ್ನ ನೋಡೋಣ. ಮೊದಲನೆಯದು, ಅವರು ಇಷ್ಟಪಡುವ ಒಂದು ಅಥವಾ ಇಬ್ಬರು ಸ್ನೇಹಿತರೊಂದಿಗೆ ಆಟನಾಡಲು ಸಮಯವನ್ನ ನಿಗದಿತಪಡಿಸಿ. ಪ್ರಾರಂಭದಲ್ಲಿ ಸ್ವಲ್ಪ ವೇಳೆ ಆಡಲು ಬಿಟ್ಟು ನಿಧಾನವಾಗಿ ಆ ವೇಳೆಯನ್ನು ಹೆಚ್ಚು ಮಾಡಬಹುದು. ಎರಡನೆಯದು, ನಾಟಕೀಯ ಆಟವನ್ನು ನಿಮ್ಮ ಮಗುವಿನೊಂದಿಗೆ ಆಡುವುದು. ಇದರಿಂದ ಮಕ್ಕಳಿಗೆ ಬೇರೆಯವರೊಂದಿಗೆ ಹೇಗೆ ಮಾತನಾಡಬೇಕು, ಹೇಗೆ ನಡೆದುಕೊಳ್ಳಬೇಕು ಇತ್ಯಾದಿಗಳನ್ನು ಕಲಿಸಬಹುದು. ಇಲ್ಲಿ ಅಂತಹದ್ದೇ ಒಂದು ನಾಟಕೀಯ ಆಟವನ್ನು ನಾವು ನೋಡಬಹುದು. ಮಗು, ಒಂದು ಆಟ ಆಡೋಣ. ನಾವು ಒಂದು ಹುಟ್ಟಿದ ಹಬ್ಬಕ್ಕೆ ಹೋಗಿದ್ದೀವಿ ಅಂತ ಭಾವಿಸೋಣ. ಸರಿ, ನಾನೇನ್ ಮಾಡಬೇಕು? ಮೊದಲಿಗೆ ನಾವು ಹುಟ್ಟು ಹಬ್ಬದ ಶುಭಾಶಯವನ್ನು ತಿಳಿಸೋಣ. ಹುಟ್ಟು ಹಬ್ಬದ ಶುಭಾಶಯಗಳು ಎಂದು ಹೇಳೋಣ. ಹುಟ್ಟು ಹಬ್ಬದ ಶುಭಾಶಯಗಳು. ಮಗು, ನೀನ್ ತುಂಬಾ ಚೆನ್ನಾಗಿ ಮಾಡ್ತಿದ್ಯಾ. ಈಗ ನಾವು ಬೇರೆ ಮಕ್ಕಳೊಂದಿಗೆ ಮಾತಾಡೋಣ. ಹೀಗೆ ಹೇಳೋಣ: ಹಾಯ್, ನನ್ನ ಹೆಸರು ತನ್ವಿ, ನಿನ್ನ ಹೆಸರೇನು? ನನ್ನ ಹೆಸರು ತನ್ವಿ, ನಿನ್ನ ಹೆಸರೇನು? ತುಂಬಾ ಚೆನ್ನಾಗಿ ಮಾಡ್ತಿದ್ಯಾ ಮಗು. ಈಗ ಯಾರಾದ್ರೂ ಬಂದು ನಿನ್ನನ್ನು ಆಟ ಆಡಕ್ ಬರ್ತೀಯಾ ಅಂತ ಕೇಳಿದ್ರೆ ಬರ್ತೀನಿ ಅಂತ ಹೇಳು. ಸರಿ, ನಾನು ಆಟ ಆಡಕ್ ಬರ್ತೀನಿ. ನೋಡಿದ್ಯಾ, ಈ ತರದ ಒಂದು ನಾಟಕೀಯ ಆಡೋದು ನನಗಂತೂ ತುಂಬಾ ಖುಷಿ ಆಯ್ತು. ನಿನಗೂ ಖುಷಿ ಆಯ್ತಾ? ಮೂರನೇ ಸಲಹೆ, ಒಟ್ಟಿಗೆ ಪುಸ್ತಕಗಳನ್ನು ಓದಿ.
ಸಂಕೋಚ ಸ್ವಭಾವದಿಂದ ಮಕ್ಕಳು ಅಥವಾ ಪಾತ್ರಗಳು ಹೇಗೆ ಹೊರಗೆ ಬಂದರು ಅಥವಾ ಸ್ನೇಹಿತರನ್ನು ಹೇಗೆ ಮಾಡಿಕೊಳ್ಳಬೇಕು ಎನ್ನುವಂತಹ ಕತೆ ಪುಸ್ತಕಗಳನ್ನು ನಿಮ್ಮ ಮಗುವಿನೊಂದಿಗೆ ಓದಿ. ಇದನ್ನು ನಿಮ್ಮ ಮಗುವಿನೊಂದಿಗೆ ಚರ್ಚಿಸಬಹುದು. ಈಗ ಒಂದು ಚಿಕ್ಕ ಕಥೆಯನ್ನು ಕೇಳೋಣ. ಇದನ್ನ ತಂದೆ ಮಗುವಿಗೆ ಹೇಳ್ತಿದ್ದಾರೆ. ತಾಯಿ: ಅಂಕಿತ್ ಎನ್ನುವ ಹುಡುಗನ ಬಗ್ಗೆ ನೀನು ಕೇಳಿದ್ಯಾ? ಅವನ ಸ್ವಭಾವ ನಿನ್ನ ಸ್ವಭಾವ ಎರಡೂ ಹೆಚ್ಚು ಕಡಿಮೆ ಒಂದೇ ತರ. ಬಹಳಷ್ಟು ಸಲ ತುಂಬಾ ಮೌನವಾಗಿರ್ತಾನೆ. ಮತ್ತೆ ಶಾಲೆಯಲ್ಲಿ ಅವನನ್ನ ಯಾರು ಗಮನಿಸೋದಿಲ್ಲ ಅಂತ ಅನ್ಕೋತಾನೆ. ಒಂದಿನ ಶಾಲೆಗೆ ಗೌತಮ್ ಎನ್ನುವ ಒಬ್ಬ ಹೊಸ ಸ್ಟೂಡೆಂಟ್ ಸೇರ್ಕೋತಾನೆ. ಅವನು ಅಂಕಿತ್ನ ನೋಡ್ತಾನೆ. ಗೌತಮ್ ಅಂಕಿತ್ ಹತ್ರ ಬಂದು, ಅಂಕಿತ್, ನಮ್ ಜೊತೆ ಆಟ ಆಡಕ್ ಬರ್ತೀಯಾ ಅಂತ ಕೇಳ್ತಾನೆ. ಆಗ ಅಂಕಿತ್ಗೆ ತುಂಬಾನೇ ಸಂತೋಷ ಆಯ್ತು. ಅಂಕಿತ್ಗೆ ಗೌತಮ್ ಜೊತೆ ಆಟ ಆಡಲು ಸಂಕೋಚ ಅನ್ಸ್ಲಿಲ್ಲ. ಗೌತಮ್ ಮತ್ತೆ ಅಂಕಿತ್ ಹೇಗೆ ಒಳ್ಳೆ ಸ್ನೇಹಿತರಾಗಿದ್ರೋ ಅದೇ ರೀತಿ ನೀನು ಕೂಡ ಒಳ್ಳೆಯ ಮತ್ತು ಹೊಸ ಸ್ನೇಹಿತರನ್ನ ಮಾಡ್ಕೋಬಹುದು. ಮಗು: ಹೌದು ಅಮ್ಮ, ನನಗೆ ಶಾಲೆಯಲ್ಲಿ ಸ್ವಲ್ಪ ಸ್ನೇಹಿತರಿದ್ದಾರೆ. ಮತ್ತೆ ನನಗೆ ಚಿತ್ರಗಳನ್ನ ಬಿಡಿಸೋದು ಅಂದ್ರೆ ತುಂಬಾ ಇಷ್ಟ. ನೋಡ್ತೀನಿ, ಚಿತ್ರ ಬಿಡಿಸಲು ಇಷ್ಟ ಇರೋ ಇನ್ಯಾವುದಾದ್ರೂ ಸ್ನೇಹಿತರಿದ್ರೆ ಅವ್ರ ಜೊತೆ ಕೂಡ ನಾನು ಸ್ನೇಹ ಬೆಳೆಸ್ಕೋತೀನಿ. 4ನೇದು, ಸರಳವಾದ ರೀತಿಯಲ್ಲಿ ಶುಭಾಶಯಗಳನ್ನ ಹೇಳ್ಕೊಡಿ. ನಿಮ್ಮ ಮಗುವಿನ ಜೊತೆ ಹಲೋ ಅಥವಾ ಬಾಯ್ ಎಂದು ಹೇಳುವುದನ್ನು ಅಭ್ಯಾಸ ಮಾಡಿ. ಇತರರೊಂದಿಗೆ ಮಾತನಾಡುವಾಗ ಸ್ಮೈಲ್ ಮಾಡುತ್ತಾ, ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಮಾತನಾಡುವುದನ್ನು ಪ್ರೋತ್ಸಾಹಿಸಿ. 5ನೇದು, ಸುರಕ್ಷಿತ ವಾತಾವರಣವನ್ನು ನಿರ್ಮಿಸಿ. ಮಕ್ಕಳು ಸಂಕೋಚ ಸ್ವಭಾವದವರಾಗಿದ್ದರೆ ಅವರನ್ನು ದೂಷಿಸಬೇಡಿ ಅಥವಾ ಇತರರೊಂದಿಗೆ ಹೋಲಿಸಲು ಬೇಡಿ. ಆಗ ಮಕ್ಕಳು ಅವರ ಭಾವನೆಗಳನ್ನು ನಿಮ್ಮ ಬಳಿ ಬಂದು ಹೇಳಿಕೊಳ್ಳಲು ಅವರಿಗೆ ಸುರಕ್ಷಿತವೆನಿಸುತ್ತದೆ. ನಿಮ್ಮ ಮಗು ಏನು ಹೇಳಬೇಕೋ ಅದನ್ನು ಕೇಳಿಸಿಕೊಳ್ಳಿ ಮತ್ತು ಹಾಗೆಯೇ ಬೇರೆಯವರೊಂದಿಗೆ ಮಾತನಾಡಲು ಕೂಡ ಪ್ರೋತ್ಸಾಹಿಸಿ. 6ನೆಯ ಪಾಯಿಂಟ್, ಬೇರೆಯವರೊಂದಿಗೆ ಹೇಗೆ ಬೆರೆತು ಮಾತನಾಡಬೇಕು ಎಂಬುದನ್ನು ಉದಾಹರಣೆಯ ಮೂಲಕವಾಗಿ ನೀವು ತೋರಿಸಿಕೊಡಿ. ನೀವು ಬೇರೆಯವರನ್ನು ಭೇಟಿಯಾದಾಗ ನೀವು ಹೇಗೆ ಮಾತನಾಡುತ್ತಿದ್ದೀರಿ, ಅವರೊಂದಿಗೆ ಹೇಗೆ ವರ್ತಿಸುತ್ತಿದ್ದೀರಿ ಎಂದು ಮಗುವು ಗಮನಿಸುತ್ತಿರುತ್ತಾರೆ. ಉದಾಹರಣೆಯ ಒಂದು ಸನ್ನಿವೇಶವನ್ನು ನೋಡೋಣ. ಯಾವುದೋ ಒಂದು ಸಮಾರಂಭದಲ್ಲಿ ಒಬ್ಬ ಪೋಷಕರು ಮತ್ತು ಇನ್ನೊಬ್ಬ ಪೋಷಕರ ನಡುವಿನ ಸಂಭಾಷಣೆ. ಹಲೋ, ನನ್ನ ಹೆಸರು ಕಾಜೋಲ್. ನಿಮ್ಮನ್ನು ಭೇಟಿಯಾಗಲು ತುಂಬಾ ಸಂತೋಷವಾಗಿದೆ. ಇನ್ನೊಬ್ಬ ಪೋಷಕರು: ಹಲೋ, ನನ್ನ ಹೆಸರು ರಾಜು. ನಿಮ್ಮನ್ನು ಭೇಟಿಯಾಗಲು ನನಗೂ ಕೂಡ ತುಂಬಾ ಸಂತೋಷವಾಗಿದೆ. ಮೊದಲನೆಯ ಪೋಷಕರು: ನಿಮಗೆ ಈ ಸಮಾರಂಭ ಹೇಗೆ ಅನಿಸ್ತಿದೆ? 2ನೆಯ ಪೋಷಕರು: ನನಗೆ ಈ ಸಮಾರಂಭ ತುಂಬಾ ಇಷ್ಟ ಆಗ್ತಾ ಇದೆ. ವಾತಾವರಣ ಕೂಡ ಚೆನ್ನಾಗಿದೆ. ಓ ಹೌದು, ನೀವು ಚಾಟ್ಸ್ನ ಟ್ರೈ ಮಾಡಿದ್ದೀರಾ? ತುಂಬಾನೇ ಚೆನ್ನಾಗಿದೆ. ಇನ್ನೊಂದು ಪೋಷಕರು: ಓ ಇಲ್ಲ, ಇನ್ನೂ ನಾನು ಟ್ರೈ ಮಾಡಿಲ್ಲ. ಖಂಡಿತ ಟ್ರೈ ಮಾಡ್ತೀನಿ. ನೀವು ಹೇಳಿದ್ದಕ್ಕೆ ಧನ್ಯವಾದಗಳು. ಮೊದಲನೇ ಪೋಷಕರು ಮಗು ಹತ್ರ ತಿರುಗಿ: ನೋಡಿದ್ಯಾ, ಇಷ್ಟು ಸುಲಭ ಇನ್ನೊಬ್ಬರ ಜೊತೆ ಸಂಭಾಷಣೆ ನಡೆಸೋದು ಅಂತ. ಈಗ ನಿನ್ನ ಬಾರಿ. ಅದಕ್ಕೂ ಅಲ್ಲಿ ಆ ಮಗು ನಿಂತಿದೆ ಅಲ್ವಾ, ಆ ಮಗು ಹತ್ರ ಹೋಗಿ ಮಾತಾಡ್ತೀಯಾ? ಈಗ ಮಗುಗೆ ಸ್ವಲ್ಪ ಧೈರ್ಯ ಬಂದಿದೆ. ಆಯ್ತು, ನಾನು ಕೂಡ ಪ್ರಯತ್ನಿಸ್ತೀನಿ. ಪೋಷಕರೇ ನೆನಪಿನಲ್ಲಿರಲಿ, ಆತ್ಮವಿಶ್ವಾಸ ಬೆಳೆಯಲು ಸಮಯ ತೆಗೆದುಕೊಳ್ಳುತ್ತೆ. ನಿಮ್ಮ ಮಕ್ಕಳು ಮಾಡುವ ಸಣ್ಣ ಪ್ರಯತ್ನಗಳನ್ನು ಕೂಡ ಪ್ರೋತ್ಸಾಹಿಸಿ. ಸುರಕ್ಷಿತವಾದ ವಾತಾವರಣವನ್ನು ನಿರ್ಮಿಸುವ ಮೂಲಕ ಮತ್ತು ಮಕ್ಕಳಿಗೆ ಅವರು ನಿಧಾನವಾಗಿ ಬೆಳೆಯಲು ಅವಕಾಶ ನೀಡುವ ಮೂಲಕ ಮಕ್ಕಳು ಸಾಮಾಜಿಕ ಸನ್ನಿವೇಶಗಳಲ್ಲಿ ಆತ್ಮವಿಶ್ವಾಸದಿಂದಿರಲು ನಾವು ಸಹಾಯ ಮಾಡುತ್ತಿದ್ದೇವೆ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.